ಅನುದಾನದ ಬಗ್ಗೆ ರಾಜುಕಾಗಿ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ 1 ವರ್ಷದ ಹಿಂದೆ ಅನುದಾನದ ಕೊರತೆ ಇತ್ತು. ಈ ವರ್ಷ ಅನುದಾನದ ಕೊರತೆ ಕಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೋದ ವರ್ಷ ಇತ್ತು, ಯಾಕೆಂದರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕಾಗಿತ್ತು. ಈ ವರ್ಷ ನಮಗೆ ಸಿಗ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಸಿಎಂ ಡಿಸಿಎಂ ಒಳ್ಳೆಯ ಅನುದಾನ ಕೊಟ್ಟಿದ್ದಾರೆ. ಅನುದಾನ ವಿಳಂಬವಾದರೂ ಬಂದೇ ಬರುತ್ತೆ. ಶಾಸಕ ರಾಜುಕಾಗೆ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಮೊದಲು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸಮಸ್ಯೆ ಇತ್ತು, ಈಗ ಸರಿ ಹೋಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ನಾನು ಯಾವುದೇ ಮುಲಾಜಿಲ್ಲದೆ ಮಾತನಾಡುವಂಥವನು. BR ಪಾಟೀಲ್ ಕೂಡ ಹಿಂದೆ ಮಾತನಾಡಿದ್ರು. BR ಪಾಟೀಲ್ ಹಿಂದೆ ಯಾಕೆ ಬೇರೆ ಶಾಸಕರು ಯಾಕೆ ಹೋಗ್ತಾರೆ? ಇವರು ರಾಯರೆಡ್ಡಿ ಕೂಗಾಡಿ ಅಧಿಕಾರವನ್ನು ಪಡೆದುಕೊಂಡರು. BR ಪಾಟೀಲ್ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ಇದರಲ್ಲಿ ಅನುದಾನ ಕೊರತೆ ಇದ್ದದ್ದು 1 ವರ್ಷದ ಹಿಂದೆ ಫಸ್ಟ್ ವರ್ಷದಲ್ಲಿ ಮಾತ್ರ ಆಗಿದ್ದದ್ದು ಬಿಟ್ಟರೆ, ಅದು ಗ್ಯಾರಂಟಿ ಯೋಜನೆಯಿಂದ ಬಿಟ್ಟರೆ 2ನೇ ವರ್ಷದಿಂದ ಯಾವುದೇ ನಮಗೆ ಕೊರತೆ ಬಂದಿದ್ದು ಕಾಣಲಿಲ್ಲ. ನಮಗೆ ಬಹುಶಃ ಯಾರು ಕೊರತೆ ಇದೆ ಅಂತ ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಮಾತ್ರ ಯಾವುದೇ ಕೊರತೆಗಳನ್ನು ನಾವು ಇವತ್ತು ಕಾಣ್ತಾ ಇಲ್ಲ. ನಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ನಾವು ಇವತ್ತು ಯಾವುದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಥವಾ ಯಾವ ಮಂತ್ರಿಗಳಿರ್ಬೋದು ಯಾವುದೇ ಕೇಳಿದ್ರು ನಮಗೇನು ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿದ್ದಾರೆ. ಆದರೆ ಒಂದಿಷ್ಟು ಅನುದಾನ ಬರುವಾಗ ಸ್ವಲ್ಪ ಲೇಟ್ ಆಗೋದು ಬಿಟ್ಟರೆ ಅದು ಅನುಷ್ಠಾನ ಆಗೇ ಆಗುತ್ತೆ. ಅದು ಅಲ್ಲಿವರೆಗೆ ಕಾಯಬೇಕು. ಈಗ ನಮ್ಮಲ್ಲಿ ಒಂದಿಷ್ಟು ಅನುಷ್ಠಾನ ದುಡ್ಡು ಬಂದಿದೆ, ಈಗ ಮಾಡಲಿಕ್ಕಾಗಿಲ್ಲ. ಅದು ಮಳೆಗಾಲ ಬಂದುಬಿಡ್ತು, ಹಾಗೆ ನಿಂತು ಹೋಗಿದೆ ಬಿಟ್ಟರೆ ಮಾಡಲಿಕ್ಕಾಗಲಿಲ್ಲ. ಅನುದಾನ ಕೊರತೆ ಇಲ್ಲ ಅನ್ನೋದು ಶುದ್ಧ ಸುಳ್ಳು. ರಾಜ್ಯದ ಮುಖ್ಯಮಂತ್ರಿಗಳು ಈ ಸರಿ ಅಂತೂ ಈ ಬಡ್ಜೆಟ್ಟು 4,09,500 ಕೋಟಿ ಮಾಡಿದ್ದರಿಂದ ಈ ಸರಿ ಹೆವಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನಿರೀಕ್ಷೆಗೆ ಮೀರಿಗೂ ನಮಗೆಲ್ರಿಗೂ ಅನುದಾನ ಬರುತ್ತೆ ಅಂತ ನಾವು ಕಾದಿದ್ದೀವಿ. ಖಂಡಿತ ಬರ್ತದೆ. ಅದು 2ನೇ ವರ್ಷದಿಂದ ಅನುದಾನ ಬಂದಿದೆ. 3ನೇ ವರ್ಷದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಖಂಡಿತ ಗೊತ್ತಿದೆ, ಆಗುತ್ತೆ. ಅದು ಅನುದಾನ ಕೊರತೆ ಅಂತ ಸದ್ಯಕ್ಕೆ ಕಾಣ್ತಾ ಇಲ್ಲ. ರಾಜಕ್ಕಾಗಿ ಏನಕ್ಕೆ ಹೇಳಿದಂತ ನನಗೆ ಅರ್ಥ ಆಗ್ತದೆ. ರಾಜಕ್ಕಾಗಿ ಹೇಳಿದ್ದು ಬಹುಶಃ ಅವರಿಗೆ ಎಲ್ಲರೂ ಅನುದಾನ ಸ್ವಲ್ಪ ಯಾವುದಾದ್ರು ವ್ಯತ್ಯಾಸ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಬಿಟ್ಟರೆ ನಮ್ಮ ಬೇರೆ ಯಾರು ಆ ಥರ ಮಾತಾಡಿದ್ದಿಲ್ಲ. ಅನುದಾನ ಕೊರತೆದ ಬಗ್ಗೆ ಏನಿಲ್ಲ. ಈ ಸರಿ ಅನುದಾನ ಮೊನ್ನೆ ಬಡ್ಜೆಟಲ್ಲಿ ಮಂಡಿಸಿದ ಮೇಲೆ ಒಳ್ಳೆಯ ಅನುದಾನ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಮತ್ತು ಬಿಡುಗಡೆನೂ ಮಾಡಿದ್ದಾರೆ. ನಮ್ಮಲ್ಲಿ ಈಗ ಎಷ್ಟು ಕೋಟಿ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾವುದಕ್ಕೂ ಕೊರತೆ ಇಲ್ಲ. JJM ಕೊರತೆ ಇಲ್ಲ. JJM ನೋಡಿ ಈಗಾಗಲೇ ಕೇಂದ್ರದವರು ದುಡ್ಡೇ ಬಿಡುಗಡೆ ಮಾಡ್ತಾ ಇಲ್ಲ, ಆದರೆ ನಮ್ಮಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈಗ ಅವ್ರು ಬರೋವರೆಗೆ ಕಾಯ್ತಾ ಇಲ್ಲ ನಾವು, ಅಲ್ವಾ? ಕುಡಿಯೋ ನೀರು ಒಂದೆರಡು ಅಲ್ಲ, ಸಾವಿರಾರು ಕೋಟಿ, 850 ಕೋಟಿ ಹತ್ತತ್ರ ಇದೆ. ಅದಲ್ಲ ಬಿಡುಗಡೆ ಮಾಡಿದ್ದಾರೆ. ಈಗ ಮೊನ್ನೆ